ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್. ನಾನು ಲಿಖಿತಾ ಗಿರೀಶ್. ನನ್ನ ಜೊತೆ ಇವತ್ತು ನಟಿ ಸಂಜನಾ ಗಲ್ರಾನಿ ಅವರಿದ್ದಾರೆ. ಅವ್ರ ಜೊತೆ ನಾನು ಹಲವಾರು ವಿಚಾರಗಳ ಬಗ್ಗೆ ಮಾತನಾಡ್ತೀನಿ. ಹೈಕೋರ್ಟ್ನಲ್ಲಿ ಅವರ ವಿರುದ್ಧದ ಒಂದು FIR ಪ್ರಕರಣ ರದ್ದಾಗಿರುವಂಥದ್ದಾಗಿರ್ಬೋದು, ಹಾಗೆ ಈಗ ಸದ್ಯ ಅವ್ರ ಕೈಲಿರುವಂಥ ಸಿನಿಮಾಗಳು, ಹೀಗೆ ಹಲವು ವಿಚಾರಗಳ ಬಗ್ಗೆ ಅವ್ರ ಜೊತೆ ನಾನು ಮಾತನಾಡ್ತೀನಿ. ಹಾಯ್ ಸಂಜನಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಲಿಖಿತಾ, ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ಹೇಗಿದ್ದೀರಾ? ಬದುಕಿದ್ದೀನಿ. ಹೇಗೆ ನಡೀತಾ ಇದೆ ಲೈಫ್ ಈಗ ಸದ್ಯಕ್ಕೆ? ಮಚ್ ಬೆಟರ್, ಇಂಜೋರ್ಡ್ ಬಟ್ ರಿಕವರಿಂಗ್ ಅಂತ ಹೇಳ್ಬೋದು. ಅಂದರೆ ಮಾನಸಿಕವಾಗಿ ನನಗೆ ತುಂಬಾ ಒಂದು ಎಫೆಕ್ಟ್ ಆಗೋಯ್ತಿದ್ದು. ನಡೆದಿದ್ದು ಏನು ಸಂಘಟನೆ ನನ್ನ ಜೊತೆ ನಡೀತು, ನನ್ನ ಜೊತೆನೇ ಯಾಕೆ ನಡೀತು ಭಗವಂತ ಅಂತಲೂ ನನಗೆ ಆಗೊಂದು ಪ್ರಶ್ನೆಯನ್ನು ಕಾಡುತ್ತೆ. ಕೆಲವೊಂದು ಸಲ ರಾತ್ರಿಗಳಲ್ಲಿ ಹೆದರ್ಕೊಂಡು ಎದೊಳ್ತೀನಿ, ನಾನು ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಭಗವಂತ ಅಂತ. ಸೊ ನೋಡಿದ್ರೆ ಸದ್ಯ ನನ್ನ ಮನೆಯಲ್ಲೇ ಇದ್ದೀನಿ ಅಂತಲೂ ನನಗನ್ಸುತ್ತೆ. ಸೊ ನನಗೆ ಆ ರೀತಿನಲ್ಲೂ ಅಷ್ಟು ಡೀಪಾಗಿ ನನಗೆ ಈ ಒಂದು ನೋವು ಆಗಿದೆ. ಆ್ಯಂಡ್ ಈ ಒಂದು ಕ್ಲೀನ್ ಚಿಟ್ ಸಿಕ್ಕಿದ್ರೂ ಕೆಲಸಕ್ಕೆ ತುಂಬ ಏಟಾಗಿದೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಮಾನ ಮರ್ಯಾದೆಗೆ ತುಂಬಾ ಒಂದು ಏಟಾಗಿದೆ ಅಂತ ಹೇಳಿದ್ರೂ ತಪ್ಪಿಲ್ಲ. ಓಕೆ ಸಂಜನಾ, ಈ ವಿಚಾರ ಅಂದರೆ ಈ ಕೇಸಲ್ಲಿ ನಿಮ್ಮ ಹೆಸರು ತಳಕು ಹಾಕೊಂಡಂಥ ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಕಡೆಗಳಲ್ಲಿ ಹೇಳಿದ್ದೀರಿ, ನಂದು 1% ಅಷ್ಟು ತಪ್ಪಿರಲಿಲ್ಲ ಅಥವಾ ಎಲ್ಲೂ ನನ್ನ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತ. ಬಟ್ ಆದರೂ ಇಷ್ಟು ದೊಡ್ಡದಾಗ ಆಗಲಿಕ್ಕೆ, ನೀವು ನ್ಯಾಯಾಂಗ ಬಂಧನಕ್ಕೆ ಹೋಗಲಿಕ್ಕೆ, ಜೈಲಲ್ಲಿ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಕ್ಕೆ ಈಗ ನೀವೇ ಒಮ್ಮೆ ಯೋಚನೆ ಮಾಡಿದ್ರೆ ಏನೆಲ್ಲ ಕಾರಣ ಅಂತ ಅನ್ಸುತ್ತೆ? ತಪ್ಪು ಮನುಷ್ಯನ ಜೊತೆ ಸ್ನೇಹಿತೆ ಮೂಲ ಕಾರಣ. ಅದಾದಮೇಲೆ ಈ ಒಂದು ಸೆಲ್ಫ್ ಅಕ್ಲೇಮ್ಡ್ ಸಾಮಾಜಿಕ ಕಾರ್ಯಕರ್ತ ಅಂತ ಯಾರು ಓಡಾಡ್ತಾ ಇರ್ತಾರೋ, ಫಸ್ಟ್ ಆ್ಯಂಡ್ ಫಾರ್ ಆಲ್ ಆ ಸಾಮಾಜಿಕ ಕಾರ್ಯಕರ್ತರ ಹೆಸರುಗಳು ನಾನು ಹಾಳು ಮಾಡಲ್ಲ. ಸೆಲ್ಫ್ ಅಕ್ಲೇಮ್ಡ್ ಸಾಮಾಜಿಕ ಕಾರ್ಯಕರ್ತನಿಗೆ ಅವ್ನು ಶೋಕಿ ಪಬ್ಲಿಸಿಟಿ ಕಾರ್ಯಕರ್ತ ಅಂತ ನಾನು ಅವನಿಗೆ ಕರಿತೀನಿ. ಆ್ಯಕ್ಚುಲಿ ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೆಸರೇ ಇಲ್ಲದೆ ಇರೋನು, ಯಾರು ಅಂತಾನೆ ಒಂದು ಪರಿಚಯನೇ ಇಲ್ಲದೆ ಇರೋನು, ಒಂದು ಪ್ಲ್ಯಾಟ್ಫಾರ್ಮ್ನೇ ಇಲ್ಲದೆ ಇರೋನು ನನ್ನ ಎದೆನ ತುಳಿದ್ಬಿಟ್ಟು ಈ ಒಂದು ಕೇಸ್ ಮೂಲಕ ನಾನು ಡ್ರಗ್ ಇರಾಡಿಕೇಟರ್ ಇನ್ ದ ಸೊಸೈಟಿ ಅಂತ ಸುಳ್ಳು ಮುಳ್ಳು ಮಾತು, ಸುಳ್ಳು ಮುಳ್ಳು ಬಿಲ್ಡಪ್ ಕೊಟ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲೇ ಅವ್ನು ದಾರಿ ಮಾಡ್ಕೊಂಡು ಹೊರಟೋಗ್ತಾನೆ. ಈ ಒಂದು ಸೆಲ್ಫ್ ಪಬ್ಲಿಸಿಟಿ ಶೋಕಿ ಕಾರ್ಯಕರ್ತ ಏನಿದಾನೋ, ಇವರು ನನ್ನ ಹೆಸರು ತುಂಬ ಘಂಟಾಘೋಷವಾಗಿ ಈ ಒಂದು ಕೇಸಲ್ಲಿ ಪ್ಲಾನ್ ಮಾಡಿದ್ದು ಅಂತಾನೂ ಹೇಳಿದ್ರು ತಪ್ಪಿಲ್ಲ. ನಿಮ್ಮೆಲ್ಲರ ಮುಂದೆ ಆಗಿದೆ, ನಾನೇ ನನ್ನ ಬಾಯಿಂದ ಹೇಳೋದಲ್ಲ, ನಿಮ್ಮೆಲ್ಲರ ಮುಂದೆ ಆಗಿದೆ, ಎಲ್ಲ ಮಾಧ್ಯಮದ ಮುಂದೆ ಆಗಿದೆ, ಜನ ನೋಡ್ತಾ ಇದ್ದಾರೆ, ಕಾನೂನು ಆಲ್ರೆಡಿ ನೋಡಿದೆ, ಕೋರ್ಟ್ಗಳಲ್ಲಿರೋ ಎಲ್ಲ ಜಡ್ಜ್ಗಳು ಆಲ್ರೆಡಿ ನೋಡಿದ್ದಾರೆ. ನಡೆದಿದ್ದು ನಡೆದಂಗೆ ನಾನು ಹೇಳ್ತಾ ಇರೋದು. ಓಕೆ ಸಂಜನಾ, ಈ ಹೈಕೋರ್ಟಲ್ಲಿ ಈಗ FIR ರದ್ದಾಗಿರೋದ್ರಿಂದ ಇದು ಎಷ್ಟು ರಿಲೀಫ್ ಅನ್ನಿಸ್ತದೆ? ಲೀಗಲಿ ರಿಲೀಫ್ ಅನ್ನಿಸ್ತಾ ಇದೆ, ಡೆಫಿನೆಟ್ಲಿ ಇಲ್ಲ ಅಂತ ಇಲ್ಲ. ಅಟ್ಲೀಸ್ಟ್ 12 ವರ್ಷನೋ 15 ವರ್ಷನೋ ಕೋರ್ಟಲ್ಲಿ ಪರದಾಡ್ಬಿಟ್ಟು ಜನರಿಗೆ ಇಲ್ಲ ನಾನು ಏನೂ ಮಾಡಿಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಇನ್ನು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ನಾನು ಇದರಿಂದ ಸಂಪೂರ್ಣವಾಗಿ ವಾಸಿ ಅಂತೂ ಆಗಿಲ್ಲ. ಮತ್ತು ನನ್ನ ಹಾರ್ಟಲ್ಲ ಇಂಜುರಿ ಅಂತ ಇದೆಯಲ್ಲ, ಅದೊಂದು ಡೆಂಟ್ ಯಾವತ್ತಿಗೂ ಇದೆ. ಆ ಒಂದು ಕಪ್ಪು ಚುಕ್ಕಿ ಅಂತ ಹೇಳ್ತೀವಲ್ಲ ನೋಡಿ, ನಿಮ್ಮ ಚಾನೆಲ್ ಮೂಲಕ ಎಷ್ಟು ಕಷ್ಟಪಟ್ಬಿಟ್ಟು ನಾನು ಜನರಿಗೆ ರೀಚ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ, ಮಗು ಮ್ಯಾನೇಜ್ ಮಾಡ್ತಾಯಿದ್ದೀನಿ, ಎಲ್ಲನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಎಷ್ಟಂತ ನಾನು ಇನ್ನೂ ಕಷ್ಟಪಟ್ಬಿಟ್ಟು ಎಷ್ಟೋ ಇಂಟರ್ವ್ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ನಾನಾ ರೀತಿಯ ಎಲ್ಲ ಆಡಿಯನ್ಸಿಗೆ ರೀಚ್ ಆಗಬೇಕು. ಸ್ಯಾಂಡಲ್ವುಡ್ ಡ್ರಗ್ ಕೇಸು ಸಂಜನಾ ವಿರುದ್ಧ ರದ್ದಾಗಿದೆ, ಸಂಜನಾ ಕೇಸ್ ಗೆದ್ದಿದ್ದಾರೆ ಅಂತ. ಇದೇ ಕೇಸ್ ನಡೆಯುವಾಗ 15 ನಿಮಿಷಕ್ಕೂ ಬರೀ ನಮ್ಮ ಹೆಸರೇ ಇತ್ತು. ಕ್ರೋರ್ಸ್ ಆಫ್ ಪೀಪಲ್ ನ್ಯೂ ಅಬೌಟ್ ದಿಸ್ ಕೇಸ್. ಬಟ್ ವೆರಾಸ್ ಈ ಕೇಸ್ ಹೊರಟೋಗಿದೆ ಅಂತ ಇನ್ನೂ ಲ್ಯಾಕ್ಸ್ ಆಫ್ ಪೀಪಲ್ಗೂ ರೀಚ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಓಕೆ, ಸೊ ನೀವು ಅವಾಗ ಲೀಡಿಂಗಲ್ಲಿದ್ದಂಥ ಒಬ್ಬ ಆ್ಯಕ್ಟ್ರೆಸ್ಸು, ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇದ್ರಿ ಬೇರೆ ಬೇರೆ ಪಾತ್ರದ ಮೂಲಕ. ಸೊ ಆ ಥರ ಇದ್ದಾಗ ಈ ಥರದ್ದು ಒಂದು ಕೇಸು ಎಷ್ಟು ಡಿಸ್ಟರ್ಬ್ ಮಾಡ್ತು ನಿಮ್ಮ ಕೆರಿಯರ್ನ? ಆ ಟೈಮ್ ಹೇಗಿತ್ತು? ಕೇಸ್ ಆಗಿದ್ದು ನನ್ನ ಜೊತೆ ಕೋವಿಡಲ್ಲಿ, ಆ್ಯಂಡ್ ಐ ವಾಸ್ ಆಲ್ರೆಡಿ ಎಂಗೇಜ್ಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ನಾನು ಇನ್ನೇನು ಮದುವೆ ಆಗಿಬಿಟ್ಟು ಐ ವಾಂಟೆಡ್ ಟು ಹ್ಯಾವ್ ಅ ಬ್ಯೂಟಿಫುಲ್ ಚೈಲ್ಡ್. ದಟ್ ವಾಸ್ ಆಲ್ವೇಸ್ ಮೈ ಡ್ರೀಮ್. ಸೊ ಐ ಥಿಂಕ್ ಎವ್ರಿಥಿಂಗ್ ಫೆಲ್. ಕೋವಿಡ್ ಆದಮೇಲೆ, ಕೋವಿಡಲ್ಲೇ ಈ ಕೇಸ್ ನನ್ನ ಜೊತೆ ಆಯಿತು.
ಅದಾದಮೇಲೆ 3 to 6 months ಮಾನಸಿಕವಾಗಿ ಡಿಪ್ರೆಷನ್ಗೆ ನಾನು ಒಳಗಾದೆ. ಐ ವಾಸ್ ಫೈಟಿಂಗ್ ವಿತ್ ಮೈ ಸೆಲ್ಫ್ ಬೈ ಏನಾದರೂ ಒಂದು ಫಿಟ್ನೆಸ್ ಗೇಮ್ ಆಡೋಣ, ಬ್ಯಾಡ್ಮಿಂಟನ್ ಆಡೋಣ, ಹೆಂಗಾದರೂ ಈ ಡಿಪ್ರೆಷನ್ ಅನ್ನೋದನ್ನು ನನ್ನ ಜೀವನನ ತಿನ್ಕೊಂಬಿಡಬಾರ್ದು ಅಂತ ಅದ್ರ ಜೊತೆ ನಾನು ಫೈಟ್ ಮಾಡ್ತಾ ಇದ್ದೆ. ಅದಾದಮೇಲೆ ನೋಡಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರಲ್ಲ. ಆ್ಯಂಡ್ ಇದ್ರೆಲ್ಲರ ಮೇಲೆ ಏನು ಕುರುಕ್ಷೇತ್ರ ಮನುಷ್ಯರ ಮೇಲೆ ಮಾಡಬಹುದು, ಇದ್ರೆಲ್ಲರ ಮೇಲೆ ಭಗವಂತ ಅಂತ ಒಬ್ಬ ಇದ್ದಾನೆ. ಸೊ ಆ ಭಗವಂತನೇ ನನ್ನ ಪ್ರೆಗ್ನೆಂಟ್ ಆಗೋ ಒಂದು ಆಶೀರ್ವಾದ ಕೊಟ್ಟರು. ಮತ್ತು ಅದ್ರ ಮೂಲಕ ನನ್ನ ಜೀವನದಲ್ಲಿ ಮುದ್ದಾದ ಮಗ ಬಂದ. ಸೊ ಮಗು ಬಂದಾಗ ಅದೇ ಬಂಡಲ್ ಆಫ್ ಜಾಯ್ ಅಂತಾನೆ ಮಗುನ ಹೇಳ್ತಾರೆ. ಸೊ ಎವ್ರಿಥಿಂಗ್ ಚೇಂಜ್ಡ್ ಫಾರ್ ಮೀ ಒನ್ ಬೈ ಒನ್. ಆ್ಯಂಡ್ ಈಗ ಕೊನೆಗೂ ಕೇಸೇ ಕ್ವಾಶ್ ಆಯಿತು. ಕೇಸ್ ಕ್ವಾಶ್ ಆಗೋ ಮುಂಚೆನೇ ನನಗೆ ಪರಿಚಯ ಇದ್ದಿದ್ದ ಕಲಾವಿದರು, ಪರಿಚಯ ಇದ್ದಿದ್ದ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಕೆಲವೊಬ್ಬರು ನನ್ನ ಕೈ ಹಿಡಿದ್ರು, ಇಲ್ಲಮ್ಮ ನಿಮಗೆ ತುಂಬ ಒಳ್ಳೇದು ಮಾಡ್ದಂಗೆ ಒಳ್ಳೊಳ್ಳೆ ಪಾತ್ರಗಳು ನಾವು ಮಾಡೋಣ ಜೊತೆಗೆ ಅಂತ ಪ್ರೋತ್ಸಾಹ ನೀಡಿದ್ರು. ಮಲಯಾಳಂನಲ್ಲಿ ಈಗ ಕುಂಡರಾಂಡಿ ಆಫೀಸ್ ಅಂತ ಒಂದು ಅದ್ಭುತವಾದ ಹೀರೋ, ಮಂಜುಮಲ್ ಬಾಯ್ಸ್ ಹೀರೋ ಶ್ರೀನಾಥ್ ಬಾಷಿ ಅವರ ಜೊತೆ ನಾನು, ಐ ಥಿಂಕ್ ಯು ವುಡ್ ಹವ್ ಹರ್ಡ್ ಮಂಜುಮಲ್ ಬಾಯ್ಸ್ ಇಸ್ ಬ್ಲಾಕ್ ಬಸ್ಟರ್ ಇಂಡಸ್ಟ್ರಿ ಹಿಟ್ ಲೈಕ್ ಮುಂಗಾರು ಮಳೆ. ಸೊ ಈಗಲೇ ಮಂಜುಮಲ್ ಬಾಯ್ಸ್ ರಿಲೀಸ್ ಆಗಿದೆ 1-2 months ಬ್ಯಾಕ್. ಆ್ಯಂಡ್ ಈಗ ನೆಕ್ಸ್ಟ್ ಅವ್ರ ಇಮಿಡಿಯೇಟ್ ರಿಲೀಸ್ ಬಂದು ಕುಂಡರಾಂಡಿ ಆಫೀಸ್ ಅಂತ ಮಲಯಾಳಂನಲ್ಲಿ ನನ್ನ ಜೊತೆ ಆಗಿದೆ. IAS ಆಫೀಸರ್ ರೋಲ್ ನಾನು ಅದರಲ್ಲಿ ಮಾಡ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದ್ಯಾಟ್ ಮಣಿಶಂಕರ್ ಎಂಬ ಒಂದು ತೆಲುಗು ಚಿತ್ರನೂ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ that's about it. We're just rolling. ಆ್ಯಂಡ್ ತಿಂಗಳಲ್ಲಿ 1 or 2 ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ಆ್ಯಡ್ಸ್ ಅಂತೂ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಮುಂದೆ ನನ್ನ 4 ವರ್ಷದ ಇನ್ಸ್ಟಾಗ್ರಾಮ್ ಪಯಣ ನಿಮ್ಮ ಕಣ್ಣು ಮುಂದೆ ಜಾಲತಂತ್ರದಲ್ಲಿದೆ. ನಾನೇನು ಹೇಳ್ಕೊಳ್ಳೋ ಅವಶ್ಯಕತೆ ಅಂತೂ ಇಲ್ಲ. ಸೊ ಆ ಭಗವಂತ ಕೊಟ್ಟಿದ್ದು ನನ್ನ ಮಗನ ವರದಾನದ ಜೊತೆ ಹಲವಾರು ಬೇಬೀಸ್ ಬ್ರ್ಯಾಂಡ್ಸ್ ಏನಿದೆಯೋ ನನಗೆ ತುಂಬಾ ಕೈ ಹಿಡಿದ್ರು. ವಿ ವಾಂಟ್ ಯು ಟು ಅಡ್ವರ್ಟೈಸ್ ಬಿಕಾಸ್ ನನ್ನ ಮಗು ನಾವು ತುಂಬ ಕ್ಯೂಟಾದ ರೀಲ್ಸ್ ಎಲ್ಲ ಮಾಡ್ತೀವಿ. ಅದು ಒಂದು ಕಡೆ ವೈರಲ್ ಆಗುತ್ತೆ. ನಾಲೆಜಬಲ್ ರೀಲ್ಸ್ ಮಾಡ್ತೀವಿ. ಮಕ್ಕಳಿಗೆ ಏನು ತಿನ್ನಿಸ್ಬೇಕು, ಏನು ತಿನ್ನಿಸ್ಬಾರ್ದು, ಹೇಗಿರಬೇಕು, ಏನು ಮಾಡಬಾರ್ದು ಅಂತ ಪ್ರೋಆಕ್ಟಿವ್ ರೀಲ್ಸು ಮಾಡ್ತಾ ಇರ್ತೀವಿ. So I think I'm enjoying my social media success with Facebook reaching 45 lakh followers, Instagram reaching 2.5 lakh followers, YouTube inna build ಮಾಡ್ತಾ ಇದ್ದೀವಿ. So yeah, this is the thing. ಇದೇ ಜೀವನ. ಬದುಕು ಜಟಕ ಬಂಡಿ ಬದುಕು ಜಟಕ ಬಂಡಿ, ಇದನ್ನೇ ಜೀವನ ಹೇಳೋದು. ಸಾಕ್ಸೋದನ್ನೇ ಜೀವನ ಹೇಳ್ತಾರೆ. ನಗ್ನಗ್ತಾ ಇದ್ರೆ 100 ಜನ ಬರ್ತಾರೆ, ಅಳ್ತಾ ಇದ್ರೆ ಯಾರು ಫೋನು ಎತ್ತಲ್ಲ. ಅಯ್ಯೋ ಯಾರಿಗೆ ಬೇಕು, ನಮಗೆ ನಮ್ಮದೇ ಸಾಕು ಅಂತ. ಕರೆಕ್ಟ್. ಈ ಜರ್ನಿಯಲ್ಲಿ ಅಂದರೆ ಈ ಥರದ ಕೇಸಲ್ಲಿ ಹೆಸರು ಬಂದಿದ್ದಾಗಿರ್ಬೋದು, ಆವಾಗ ಆದಂಥ ಕಾಂಟ್ರವರ್ಸೀಸ್ಗಳಾಗಿರ್ಬೋದು, ಆಗ ತುಂಬ ವಿಚಾರಗಳು ಅಂದರೆ ನಿಮ್ಮ ಪರ್ಸ್ನಲ್ ಚಾಯ್ಸು, ನಿಮ್ಮ ಪರ್ಸ್ನಲ್ ಲೈಫ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರು. ನಿಮ್ಮ ಮದುವೆ ಆಗಿರಲಿ, ಈ ಥರದ್ದೆಲ್ಲ. ಅಂದರೆ ಒಂದು ಕಾಂಟ್ರವರ್ಸಿ ಎಲ್ಲದನ್ನು ಕಾಂಟ್ರವರ್ಸಿ ಮಾಡಲಿಕ್ಕೆ ಶುರು ಮಾಡ್ತಾ ಹೋಯಿತು. ಸೊ ಅದನ್ನೆಲ್ಲ ಹೇಗೆ ಆ ಟೈಮಲ್ಲಿ ಹೇಗೆ ಅದನ್ನು ಮ್ಯಾನೇಜ್ ಮಾಡಿದ್ರಿ? ಯಾವ ರೀತಿಯಾಗಿತ್ತು ಮನಸ್ಥಿತಿ ಅಂತ? ನೋಡಿ, ಒಂದು ಊಹೆ ಪೂಹೆ ಇದ್ದರೆ, ಒಂದು ಆರೋಪ ಇದ್ದರೆ, 2 ಆರೋಪ ಇದ್ದರೆ ಮ್ಯಾನೇಜ್ ಮಾಡ್ಬೋದು. 1000 ಆರೋಪ ಇದ್ರೆ ಎಲ್ಲ ಬರೀ ರೂಮರ್ಸ್, ಎಲ್ಲ ಥರ್ಡ್ ಕ್ಲಾಸ್ ರೂಮರ್ಸೇ ಹಬ್ಸಿದ್ದಾರೆ. ಕೆಲವೊಂದು ಮೀಡಿಯಾ ಚಾನೆಲ್ಗಳು ಥರ್ಡ್ ಕ್ಲಾಸ್ ಅಂದರೆ ಬಾಯಲ್ಲಿ ಹೇಳಲಿಕ್ಕೂ ಅಸಹ್ಯ, ಆ ಥರ ರೂಮರ್ಸು ಹಬ್ಸಿದ್ದಾರೆ ಚಾನೆಲ್ಗಳು. ಯಾಕಂದರೆ ಅವ್ರಿಗೆ ಏಕಾಂಗಿ ಬೇಕಾಗಿರೋದು ಬರೀ ಅವ್ರ TRP ಹೋಗ್ತಾ ಇಲ್ಲ, ವ್ಯೂಸ್ ಹೋಗ್ತಾ ಇಲ್ಲ, ಚಾನೆಲ್ನೇ ಮುಚ್ಚಿ ಹೋಗ್ತಾ ಇದೆ. ಅಂದರೆ ಕೆಲವೊಬ್ಬರು ಮೀಡಿಯಾ ಹೇಳ್ತಾ ಇದ್ದೀನಿ, ಎಲ್ಲ ಮೀಡಿಯಾ ಅಲ್ಲ. ಅವ್ರು ಬಹುಶಃ ನಾನು ಹೇಳಬಾರ್ದು ನೋಡಿ, ಬಟ್ ಅವರ ಸ್ವಂತ ತಂಗಿನೂ ಹರಾಜು ಮಾಡಿಬಿಡ್ತಾರೆ, ಸ್ವಂತ ತಾಯಿನೂ ಹರಾಜು ಮಾಡಿಬಿಡ್ತಾರೆ. ಅಷ್ಟು ಡೆಸ್ಪ್ರೆಟ್ ಆಗೋಗಿದೆ ಕಾಲ. ಸೊ ಇಂಥವ್ರಿಗೆ ನಾವು ಏನು ಹೇಳೋದು? ಆ್ಯಂಡ್ ಇಟ್ಸ್ ವೆರಿ ಡಿಸಪಾಯಿಂಟಿಂಗ್. ಅಂದರೆ ಮಾನವೀಯತೆನೇ ಇಲ್ವಾ ನಿಮಗೆ? ಸರಿ, ನಾನು ನಿಮ್ಮ ಅಕ್ಕ ಅಲ್ಲ, ನಿಮ್ಮ ತಂಗಿ ಇಲ್ಲ, ನಿಮ್ಮ ತಾಯಿ ಇಲ್ಲ, ಬಟ್ ಅಟ್ಲೀಸ್ಟ್ ನಾನು ಒಂದು ಮನುಷ್ಯ ಅಲ್ವಾ? ನಾನು ಒಂದು ಲೇಡೀಸ್ ಅಲ್ವಾ? ನನಗೂ ಒಂದು ರಿಲೇಟಿವ್ಸ್ ಇರ್ತಾರಲ್ಲ. ಒಂದು ಊಹೆ ಪೂಹೆ ಚರ್ಚೆ ಮಾಡಲಿಕ್ಕೂ ಒಂದು ಲಿಮಿಟ್ ಇರುತ್ತೆ. ನನಗೆ ಅರೆಸ್ಟ್ ಆಗಿದ್ದೀನಿ, ನಾನು ಯಾಕೆ ಅರೆಸ್ಟ್ ಆಗಿದ್ದೀನಿ ಅಂತ ನಾನು ಇನ್ನೂ ಅವ್ರಿಗೆ ಕೇಳ್ತಾ ಇದ್ದೀನಿ. ಸಾಹೇಬ್ರೆ, ಯಾವ ಬೇಸಿಸಲ್ಲಿ ನನಗೆ ಅರೆಸ್ಟ್ ಮಾಡಿದ್ದೀರಾ? ನನ್ನ ಮನೆಯಲ್ಲಿ ಒಂದು ಬಿಯರ್ ಬಾಟ್ಲು ಸಿಕ್ಕಿಲ್ಲ ನಿಮಗೆ, ಹೋಗ್ಲಿ ಒಂದು ನಿಕೋಟಿನ್ ಸಿಗರೆಟು ಸಿಕ್ಕಿಲ್ಲ ನಿಮಗೆ, ಡ್ರಗ್ಸ್ ಅಂತೂ ತುಂಬ ದೂರದ ವಿಷಯ, ಏನೂ ನಿಮಗೆ ನನ್ನ ಮನೆಯಲ್ಲಿ ಸಿಕ್ಕಿಲ್ಲ. ಮತ್ತು ಫೋನ್ ಜಪ್ತ್ ಮಾಡಿದ್ರಪ್ಪ, ಫೋನ್ ಜಪ್ತ್ ಮಾಡಿದ್ಬಿಟ್ಟು 10 ವರ್ಷದ iCloud ರಿಟ್ರೀವ್ ಮಾಡಿದ್ರು.
ಏನೋ ಮಹಾ ಸಿಕ್ಬಿಡತ್ತೆ ಅಂತ ನನ್ನ ಫೋನು, ನನ್ನ ತಾಯಿ ಫೋನು, ನನ್ನ ಆಫೀಸ್ ಫೋನು, ನನ್ನ ಮನೆ ಲ್ಯಾಪ್ಟಾಪು, ನನ್ನ ಅಫಿಷಿಯಲ್ ಲ್ಯಾಪ್ಟಾಪು ಎಲ್ಲ ಜಪ್ತ್ ಮಾಡಿ ಎಲ್ಲನೂ ಇಮೇಲ್ಗಳು 10 ವರ್ಷದ ಡೌನ್ಲೋಡ್ ಮಾಡಿದ್ದಾರೆ. ಏನೂ ಸಿಕ್ಕಿಲ್ಲ, ಒಂದು ಪೆಡ್ಲರ್ ಮೊಬೈಲ್ ನಂಬರ್ ಸಿಕ್ಕಿಲ್ಲ, ಒಂದು ಔಟ್ಗೋಯಿಂಗ್ ಕಾಲ್ ಸಿಕ್ಕಿಲ್ಲ. ಔಟ್ಗೋಯಿಂಗ್ ಕಾಲಲ್ಲಿ ಎಷ್ಟು ಸೆಕೆಂಡ್ ಮಾತಾಡಿದ್ದಾರೆ, 0 ಸೆಕೆಂಡ್, ಯಾರ ನಂಬರೇ ಸಿಕ್ಕಿಲ್ಲ ಅವರಿಗೆ. ಒಂದು ಕಾಲ್ ಸಿಕ್ಕೋದು ತುಂಬ ದೂರದ ವಿಷಯ. ಆ್ಯಂಡ್ ಎಲ್ಲ ಆದಮೇಲೂ ಸರ್ ನನಗೆ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ, ಏನೂ ಉತ್ತರ ಇಲ್ಲ. ಇರಿ ಮೇಡಮ್ ಆಗ್ತಾ ಇರತ್ತೆ ಈ ಥರ ಎಲ್ಲ ಒಂದೊಂದು ಸಲ ಅಂತ ಹೇಳ್ತಾರೆ. ಏನಂತ ಹೇಳೋದು? ಇರಿ ಮೇಡಮ್ ಆಗ್ತಾ ಇರುತ್ತೆ ಈ ಥರ ಒಂದೊಂದು ಸಲ ಅಂತ ಹೇಳಿದ್ರೆ. ಆ್ಯಂಡ್ ಆನ್ ದ ಡೇ ಐ ಆಮ್ ಅರೆಸ್ಟೆಡ್, ಫಸ್ಟ್ 2-3 ಡೇಸ್ ನಾನು ಶಾಕಲ್ಲಿದ್ದೀನಿ, ಬರೀ ಅಳ್ತಾ ಇದ್ದೀನಿ. ನನಗೆ ಒಂದು ಖಾಲಿ ರೂಮಲ್ಲಿ ಬರೀ ಒಂದು ಮಂಚ, ಒಂದು ಪಿಲ್ಲೋ, ಒಂದು ಸಣ್ಣ ಬೆಡ್ಶೀಟು ಆ ರೂಮಲ್ಲಿತ್ತು. ರಾಗಿಣಿನೂ ಪಕ್ಕದ ಬೆಡ್ಡಲ್ಲಿದ್ದರು. ಆ ರೂಮಲ್ಲಿ ಒಂದು ಶ್ಯಾಂಪು ಬಾಟಲ್ಲು ಇಟ್ಟಿಲ್ಲ ಅವರು, ಒಂದು ಫಿನೈಲ್ಲು ಇಟ್ಟಿಲ್ಲ. ನನಗೆ ಅರೆಸ್ಟ್ ಆಗಿದ್ದ ಕೂಡಲೇ ನನ್ನ ಜೊತೆ ಈ ಥರ ಯಾಕಾಯ್ತಂತ ನನಗೆ ಬದುಕೋಕೆ ಇಷ್ಟ ಇಲ್ಲ. ಐ ವಾಂಟ್ ಟು ಡ್ರಿಂಕ್ ಸಮಥಿಂಗ್ ಆ್ಯಕ್ಚುಲಿ ಆ್ಯಂಡ್ ಐ ವಾಂಟ್ ಟು ಡೈ. ಐ ಡಿಸೈಡೆಡ್ ಐ ವಾಂಟ್ ಟು ಡೈ ಬಿಕಾಸ್ ಅಷ್ಟು ಅವಮಾನ ನನಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅಷ್ಟು ಆ್ಯಂಡ್ ಏನು ಮಾಡದೇ ಆದಮೇಲೆ ಸಪೋಸ್ ಯಾರಾದರೂ ಒಂದು 10,000 ಕೋಟಿ ಸ್ಕ್ಯಾಮ್ ಮಾಡಿಬಿಟ್ಟು 3 ತಿಂಗಳು ಜೈಲು ಹೊಡೆದಿದ್ದಾರೆ ಅಂದರೆ ಅಟ್ಲೀಸ್ಟ್ ಅವ್ರು ಆಚೆ ಬಂದಾದ್ಮೇಲೆ 10,000 ಕೋಟಿ ಅವರು ಸುಖ ಅನುಭವಿಸ್ಬೋದು. ನಾವು 10 ರೂಪಾಯಿ ಯಾರ್ದು ಕಳ್ತನ ಮಾಡಿಲ್ಲ ರೀ. ನಾನು ಒಂದು ಇಳಿ ಸಾಯಿಸಿಲ್ಲ ಲೈಫಲ್ಲಿ. 3 ತಿಂಗಳ ಜೈಲ್ವಾಸ ಅದೇನು ತಮಾಷೆನಾ? ಇಸ್ ಇಟ್ ಅ ಜೋಕ್? Just putting an innocent person behind the bars because you have personal vendetta. ಪರ್ಸ್ನಲ್ ಆಗಿ ನಾಶ ಮಾಡಬೇಕಂತ ಈ ಲೆವೆಲಿಗೆ ನಾಶ ಮಾಡಲಿಕ್ಕೆ ಕರ್ಕೊಂಡು ಹೊರಟೋಗ್ತೀರಾ? ಇಟ್ಸ್ ರಿಯಲಿ ವೆರಿ ಬ್ಯಾಡ್. ಆ್ಯಂಡ್ ಈಗ ನಾವು ಏನೂ ಜಾಸ್ತಿ ಮಾಡ್ಲಿಕ್ಕಾಗಲ್ಲ. ಈಗ ಆಚೆ ಬಂದಾದ್ಮೇಲೆ ಭಗವಂತನ ಪಾದಕ್ಕೆ ಬಿಟ್ಬಿಟ್ಟಿದ್ದೀನಿ. ಎಲ್ಲ ನ್ಯಾಯದ ಮೇಲೆ ಒಂದು ಭಗವಂತ ಅಂತ ಇದ್ದಾನಲ್ಲ, ನನಗಂತೂ ನ್ಯಾಯ ಸಿಕ್ತು. ನಾನು ಕೇಸ್ ಸುಳ್ಳಂತ ರದ್ದಾಯಿತು, ನಾನು ಆಚೆ ಬಂದೆ. ಭಗವಂತನ ನ್ಯಾಯಾಲಯ ಇದೆಯಲ್ಲ, ಆ ಭಗವಂತ ಅವ್ರಿಗೆ ತುಂಬ ಚೆನ್ನಾಗಿಡ್ಲಿ. ಮತ್ತು ಅವ್ರಿಗೆ ಕಾರ್ಮಿಕವಾಗಿ ಅವ್ರ ಕರ್ಮನೇ ಅವರಿಗೆ ರಿಟರ್ನ್ ಆಗತ್ತೆ. ನಾವು ನೋಡಿದ್ದೀವಿ. ಆ ಕರ್ಮದಿಂದನೂ ಅವ್ರಿಗೆ ಏಟ್ ಆಗಬಾರ್ದು ಭಗವಂತ ಅಂತಾನೆ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಅವ್ರು ಹಾಳಾಗೋಗ್ಲಿ ಅಂತ ನಾನು ಹೇಳ್ತಾನೆ ಇಲ್ಲ. ತುಂಬ ಚೆನ್ನಾಗಿಡ್ಲಿ ದೇವರು ಅವ್ರಿಗೆ ಅಂತ ನಾನು ಹೇಳಿ ಪ್ರಯತ್ನ ಮಾಡ್ತೀನಿ. ಬಿಕಾಸ್ ಅಲ್ಟಿಮೇಟ್ಲಿ ಕರ್ಮ ರಿಟರ್ನ್ಸ್. ಓಕೆ ಸಂಜನಾ, ಬಹುಶಃ ನೀವು ಇದೆಲ್ಲ ಅನುಭವಿಸಿರೋದಕ್ಕೋ ಏನೋ, ದರ್ಶನ್ ಅವ್ರ ವಿಚಾರ ಆದಾಗ ವೆರಿ ಫಸ್ಟ್ ನೀವೇ ಅದ್ರ ಬಗ್ಗೆ ಮಾತಾಡ್ತೀರಾ. ಯಾಕಂದ್ರೆ ಅವ್ರು ತುಂಬಾ ಕ್ಲೋಸ್ ಆಗಿ ಇರುವಂಥ ಇಂಡಸ್ಟ್ರಿ ಜನಗಳಾಗಿರ್ಬಹುದು, ಕೆಟ್ಟ ಸಮಯದಲ್ಲಿ, ಒಳ್ಳೆ ಸಮಯದಲ್ಲಿ ಪಕ್ಕದಲ್ಲಿ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಮಮ್ಮಿ ಮಾಡಿದ ಮಟನ್ ಬಿರಿಯಾನಿ ಫ್ರೀನಲ್ಲಿ ತಿನ್ನಕ್ ಬರ್ತಾರೆ ತಪ್ಪ? ಕೆಟ್ಟ ಸಮಯದಲ್ಲಿ ಯಾರೂ ಬರಲ್ಲ. ಕಲಿಯುಗ ಇದು. ಆ್ಯಂಡ್ ಅದು ಈಗ ಅವ್ರಿಗೂ ಗೊತ್ತಾಗ್ತಾ ಇರುತ್ತೆ. ಇಷ್ಟೆಲ್ಲ ಸ್ನೇಹಿತರು ಇಟ್ಕೊಂಡ್ರು. ದರ್ಶನ್ ಸರ್ ಇದರಲ್ಲಿ ಸಿಕ್ಕಾಕೊಂಡಿದ್ದೆ ಅವರು ಈ ಕಂಪ್ಯಾನಿಯನ್ಶಿಪ್ಪಿಂದ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಸ್ ಸೆಲೆಬ್ರಿಟೀಸ್. ಡೋಂಟ್ ಹ್ಯಾವ್ ಫ್ರೆಂಡ್ಸ್ ಇಸ್ ಬೆಟರ್ ದೆನ್ ಹ್ಯಾವಿಂಗ್ ಫ್ರೆಂಡ್ಸ್. Who should be your friends? Do you know that? You should be spiritual. You should be fitness freak. Your mother should be your best friend. Your father should be your best friend. They should be your secret keepers. ನೀವೇನು ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಯಾರಿಗೂ ಹೇಳಬೇಡಿ. ನಿಮ್ಮ ಎಲ್ಲ ಆಸ್ತಿಗಳು ಅಥವಾ ನಿಮ್ಮ ದುಡ್ಡು ಎಲ್ಲಿಟ್ಟಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಏನು ಗ್ರೋ ಮಾಡೋಕ್ಕೆ ಮಾಡ್ತಿದ್ದೀರಾ, ಎಲ್ಲ ನಿಮ್ಮ ಪರಿವಾರದವರು, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಇಷ್ಟರಲ್ಲೇ ಸಾಕ್ಷಾಂಡ ನಿಮ್ಮ ಜೀವನ ಇರಬೇಕು ಈ ಕಾಲದಲ್ಲಿ. ಬಿಕಾಸ್ ಈ ಕಲಿಯುಗದಲ್ಲಿ 2 ದಿನ ಯಾರಾದರೂ ಸ್ನೇಹಿತರು ಇರ್ತಾರೆ, 3ನೇ ದಿನ ಭಗವಂತ ಇವ್ರಿಗೆ ಯಾಕೆ ಕೊಟ್ಟಿದ್ದಾರೆ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಒಂದು ಹೊಟ್ಟೆ ಕಿಚ್ಚಲೇ ಜನ ಬದುಕ್ತಾರೆ. ಅದು ಯಾರೇ ಆಗಿರ್ಬೋದು. So just be away from people. It's not worth it to have people in your life is what I feel after what has happened to me. Because ನನಗಾಗಿರೋದು ನನಗೆ ಪರಿಚಯ ಇದ್ದಿದ್ದ ಜನರಿಂದಾನೇ. ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದೆ. ಒಂದೇ ತಟ್ಟೆನಲ್ಲಿ ತಿಂತಾ ಇದೆ ಆ ರಕ್ಷಾಬಂಧನ್ ನನ್ನ ರಾಖಿ ಬ್ರದರ್ ಜೊತೆ. ಪ್ರತಿ ರಕ್ಷಾಬಂಧನಲ್ಲಿ ಅವನಿಗೆ ಈ ಥರ ಆರತಿ ತೆಗಿಯೋದು, ಬಟ್ಟಿಡೋದು. ನನಗಂತೂ ನಾನು ಬಟ್ಟಿಟ್ಟು ಪೂಜೆ ಮಾಡೋದು. ಅವನಂತೂ ನನಗೆ 3 ನಾಮಕರಣಗಳೇ ಇಟ್ಬಿಟ್ಟು ಹೊರಟೋಗಿದ್ದಾನೆ. ಆ್ಯಂಡ್ ಕ್ಯಾ ಬೋಲ್ತೆ ಪೈಸೆ ಬಿ ಲೂಟ್ಕೆ ಚಲಾ ಗಯಾ. ದುಡ್ಡು ತಗೊಂಡು ಹೋಗಿದ್ದಾನೆ. ಈಗ ನಾನು ಇದು ಚೆಕ್ ಬೌನ್ಸ್ ಕೇಸಲ್ಲಿ ಪರದಾಡ್ತಾ ಇದ್ದೀನಿ. ಕೋರ್ಟಿಗೆ ಹೋಗ್ತಾ ಇರ್ತೀನಿ. ಇನ್ನೂ ನನ್ನ ದುಡ್ಡು ಕೊಟ್ಟಿಲ್ಲ ಅವನು. ನನ್ನ ಸಿಸ್ಟರ್ ನೀನು ಕೊಟ್ಬಿಡ್ತೀನಿ ಎದುರುಗಡೆ ಸಿಕ್ಕಿದ್ರೆ ನಕ್ಕಿ ಮಾತಾಡ್ತಾರೆ.
ಎಷ್ಟು ಫ್ರಾಡ್ ಇದ್ದಾರೆ ಜನ. ನಮಗೆ ಬೇಕಾಗಿದೆಯಾ ಈ ಥರ ಜನ, ಈ ಥರ ಸಂಸಾರ, ಈ ಥರ ಕಲಿಯುಗ? ಬೇಡವೇ ಬೇಡ. ನಾವಾಯಿತು, ನಮ್ಮ ಚೌಕಟ್ಟಾಯಿತು, ಕ್ವಾಲಿಟಿ ನಮ್ಮ ಫ್ಯಾಮಿಲಿ ಮಾತ್ರ ಆಯಿತು, ಗೋಲ್ಡನ್ ಲೈಫ್ ಆಯಿತು. ಪ್ಲಸ್ ನಿಮಗೆ ಫ್ರೆಂಡ್ಸು ಇದ್ದರೆ ಬಹುಶಃ 1 or 2 ಫ್ರೆಂಡ್ಸ್ ನಾನು ಹೆಂಗೆ ಇಟ್ಕೊಳ್ತೀನಿ ಅಂದರೆ, ಇವರಿಂದ ನನಗೆ ಕೆಲಸ ಆಗ್ತಾಯಿದೆ, ಓಕೆ, ಆ ಥರ ಫ್ರೆಂಡ್ಸ್ ಇಟ್ಟು ನಮ್ಮಿಂದನೂ ಅವ್ರಿಗೆ ಕೆಲಸ ಆಗಲಿ, ಬರೀ ನಾನೇ ಬೆಳಿಬೇಕಂತ ಅಲ್ಲ. ನಾನು ನಿಮ್ಗೊಂದು 5,000 ರೂಪಾಯಿ 10,000 ರೂಪಾಯಿ ಸಂಬಳ ಕೊಡ್ತೀನಿ, ನಿಮ್ಮಿಂದ ನನಗೂ ಏನಾದರೂ ಕೆಲಸ ಆಗ್ತಾಯಿದೆಯಾ, ಪ್ರೋಗ್ರೆಸ್ ಆಗ್ತಾಯಿದೆಯಾ, ಅವ್ರ ಜೊತೆನೇ ಇರಿ. ಆ್ಯಂಡ್ ಆ ಕೆಲಸ ಆದಮೇಲೆ ಬಾಯ್ ಹೇಳ್ಬಿಡಿ, ನೀನೇ ನನ್ನ ಸ್ನೇಹಿತ, ಸಾವು ತನಕ ಜೊತೆಗಿರೋಣ ಅಂತ ಕುತ್ಕೊಂಬೇಡಿ. ಇಟ್ಸ್ ನಾಟ್ ವರ್ತ್ ಇಟ್. ನೀವಾಯ್ತು, ನಿಮ್ಮ ಜೀವನ ಆಯಿತು ಅಷ್ಟೇ. ಸೊ ತುಂಬ ಕಲಿಸಿದೆ ಏನು ಕಲಿಸಿಲ್ಲ. ಆ್ಯಂಡ್ ನಾನು ನನ್ನ ಮಗನಲ್ಲೇ ಮುಳುಗ್ಬಿಟ್ಟಿದ್ದೀನಿ, ಅವನ ತಾಯಿತನದಲ್ಲಿ ಮುಳುಗ್ಬಿಟ್ಟಿದ್ದೀನಿ. ಅವನ್ನ ಚೆನ್ನಾಗಿ ನೋಡೋದು, ಒಂದು ಒಳ್ಳೆ ತಾಯಿಯಾಗಿರೋದು, ಒಂದು ಒಳ್ಳೆ ಹೆಂಡತಿಯಾಗಿರೋದು, ಒಂದೊಳ್ಳೆ ಸೊಸೆಯಾಗಿರೋದು. ನನ್ನ ಅತ್ತೆ ಮನೆಯವ್ರು ಅದ್ಭುತ ಜನ ಇದ್ದಾರೆ, ಆ್ಯಂಡ್ ಅವ್ರು ನನ್ನ ತುಂಬ ಕೈ ಹಿಡಿದ್ರು ಈ ಕೇಸ್ ಟೈಮಲ್ಲಿ. ಸೊ ನಾವಾಯ್ತು, ನಮ್ಮ ಪರಿವಾರ ಆಯಿತು, ಮುಗೀತು. ಓಕೆ. ದರ್ಶನ್ ಅವ್ರ ಕೇಸಲ್ಲೂ ಕೂಡ ನೋಡೋದಾದರೆ ಅವ್ರ ಆತ್ಮೀಯವಾಗಿ ಗುರುತಿಸ್ಕೊಂಡಂಥ ಒಂದು ಬಳಗ ಏನಿತ್ತು, ಈಗ ಕೆಲವರು ಅವ್ರ ಜೊತೆನೇ ಜೈಲಲ್ಲಿದ್ದಾರೆ. ಇನ್ನೊಂದು ಕಡೆ ಅವ್ರ ಫ್ಯಾಮಿಲಿ ಪಾಪ ಇವತ್ತು ಎಷ್ಟು ಒದ್ದಾಡ್ತಾ ಇದ್ದಾರೆ ಅವ್ರನ್ನ ಈ ಕೇಸಿಂದ ಆಚೆ ತಗೊಂಡು ಬರಬೇಕು ಅಂತ. ವಿಜಯಲಕ್ಷ್ಮಿ ಅವರಾಗಲಿ, ಅವರು ಜೈಲಿಗೆ ಹೋಗ್ತಾ ಇದ್ದಾರೆ, ದರ್ಶನ್ ಅವ್ರನ್ನ ಮೀಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಕೇಸಲ್ಲಿ ನೀವು ಏನು ಹೇಳ್ತೀರಾ? ಯಾಕಂದರೆ ಇಂಥದ್ದೇ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸಿರೋದ್ರಿಂದ ಇದರಲ್ಲಿ ಏನಾಗಿರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಆದಷ್ಟು ಬೇಗ ದರ್ಶನ್ ಅವರು ಮನೆಗೆ ರಿಟರ್ನ್ ಮಾಡಬೇಕು, ಇನ್ನೂ ಆದಷ್ಟು ಬೇಗ ಅವ್ರ ಶೂಟಿಂಗು ರಿಟರ್ನ್ ಹೋಗಬೇಕು. ನೋಡಿ, ಒಂದು ಕಡೆ ನನ್ನ ಮನಸ್ಸು ರೇಣುಕಾ ಸ್ವಾಮಿಗೋಸ್ಕರ, ನನಗೆ ರೇಣುಕಾ ಸ್ವಾಮಿ ತೀರೋದ್ರಿಂದ ಬೇಜಾರಿಂದ ಜಾಸ್ತಿ ಇವತ್ತು ಅವ್ರ ಪರಿವಾರ ಏನು ಅನುಭವಿಸ್ತಾ ಇದೆ. ಆತ ತಪ್ಪು ಮಾಡ್ದ, ಆತನ ಜೊತೆ ತುಂಬ ದೊಡ್ಡ ತಪ್ಪಾಯಿತು, ಮತ್ತು ಅವನಂತೂ ತೀರೋದ, ಎಲ್ಲೋ ಇರ್ತಾರೆ ರೇಣುಕಾ ಸ್ವಾಮಿ. ಅವ್ರ ಪರಿವಾರದ ಪರಿಸ್ಥಿತಿ ನೋಡಿದ್ರೆ ನನ್ನ ಮನಸ್ಸು ತುಂಬ ಕರ್ಗು ಹೋಗುತ್ತೆ. ಒಂದು ಪ್ರೆಗ್ನೆಂಟ್ ಆದ ಇನ್ನೋಸೆಂಟ್ ಆದ ಲೇಡಿ, ಅವಳ ಮಿಸ್ಟೇಕ್ ಏನಿದೆ? ಹೆತ್ತಿರೋ ತಂದೆ ತಾಯಿ, ಅವ್ರ ಮಿಸ್ಟೇಕ್ ಏನಿದೆ? ಜೀವಂತವಾಗಿ ಇದ್ದು ಸಾವು ಅನುಭವಿಸ್ಬಿಟ್ರು ಅವರು ತಂದೆ ತಾಯಿ, ಅವ್ರಿಗೆ ಗೊತ್ತೂ ಇಲ್ಲ ಏನಾಯ್ತು ಅನ್ನೋದು. ಸೊ ಅವರು ಬದುಕಿದ್ರು ಸಾವು ಅನುಭವಿಸ್ಬಿಟ್ರು. ಅವ್ರ ಸ್ವಂತ ಮಗಂಗೆ ಹಿಂಗೆ ಎತ್ಕೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದಿದ್ದಾರೆ. ಸೊ ಇಟ್ಸ್ ರಿಯಲಿ ಸ್ಯಾಡ್. ಆ್ಯಂಡ್ ಅವ್ರ ಲೈಫ್ ಯಾವತ್ತಿಗೂ ಒಂದು ನಾರ್ಮಲ್ ಲೈಫ್ ಆಗಲ್ಲ. ಅವ್ರು ಎಷ್ಟು ದಿನ ಬದುಕಿರ್ತಾರೋ, ಎಷ್ಟು ವರ್ಷ ಬದುಕಿರ್ತಾರೋ ಆ ಪರ್ಟಿಕ್ಯುಲರ್ ಕುಟುಂಬ, ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಸರ್ಕಾರದಲ್ಲಿ ನಾನು ಒಂದು ನಿವೇದನೆ ಮಾಡ್ತೀನಿ, ನಿಮ್ಮ ಈ ಚಾನೆಲ್ ಪ್ಲ್ಯಾಟ್ಫಾರ್ಮ್ ಬಳಸ್ಕೊಂಡ್ಬಿಟ್ಟು ಆ ಒಂದು ಬಸ್ರಿಯಾದ ಲೇಡೀಸ್ಗೆ ಎಲ್ಲೋ ಒಂದು ಕಡೆ ಒಂದು ಕೆಲಸ ಕೊಡಿ, ನಿಮ್ಮ ಸರ್ಕಾರದ ಜಾಬ್ ಕೊಡಿ, ಅವ್ರಿಗೆ ಉದ್ಧಾರ ಆಗಲಿ. ಅವರು ಪ್ರೆಗ್ನೆಂಟ್ ಬೇರೆ ಇದ್ದಾರೆ, ಹಿರಿಯ ತಂದೆ ತಾಯಿ ಇದ್ದಾರೆ ಮನೆಯಲ್ಲಿ, ಹೇಗಾದರೂ ಅವ್ರ ಕೈ ಹಿಡೀರಿ ಅಂತ ನಾನು ಒಂದು ಆ್ಯಸ್ ಎ ಲೇಡೀಸ್ ನಾನು ಮಾನವೀಯತೆಯಲ್ಲಿ ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸಂಜನಾ, ನೀವು ದರ್ಶನ್ ಅವ್ರ ವಿಚಾರದಲ್ಲಿ ಅಷ್ಟು ಬೇಗ ರಿಯಾಕ್ಟ್ ಮಾಡಲಿಕ್ಕೆ, ಅವ್ರು ಒಂದು ಸ್ಟ್ಯಾಂಡ್ ತಗೊಳ್ಳಕ್ಕೆ ಏನು ಕಾರಣ? ನಿಮ್ಗೆ ಅವ್ರ ಮೇಲೆ, ಅವ್ರ ಜೊತೆ ಒಡನಾಟ ತುಂಬ ಇಷ್ಟ. ಅಂದರೆ ನನಗೆ ನನ್ನ ಹಾರ್ಟಲ್ಲೇ ದರ್ಶನ್ ಇದ್ದಾರಂತ ಹೇಳಿದ್ರೆ ರಾಂಗ್ ಇಲ್ಲ. ಕಾಟೇರಾನಲ್ಲಿ ಅವ್ರು ಮಾಡಿದ ಪಾತ್ರ ಎಷ್ಟೋ ಸಲ ನಾವು ನೋಡಿದ್ದೀವಿ. ನಾನಂತೂ ರಿಪೀಟಲ್ಲೇ ನೋಡಿದ್ದೀನಿ ತುಂಬ ಸಲ. ಸುಮ್ಮನೆ ನಡೀತಾ ಇರುತ್ತೆ ಕಾಟೇರ ನಮ್ಮ ಮನೆಯಲ್ಲಿ. ಲೇಟೆಸ್ಟ್ ಆಗಿ ಅದೇ ನನಗೆ ಫೇವ್ರೆಟ್ ಫಿಲ್ಮ್ ಆಗಿದೆ. ಐ ಡೋಂಟ್ ವಾಂಟ್ ಹಿಮ್ ಟು ಬಿ ಇನ್ ಸಚ್ ಅ ಬಿಗ್ ಪ್ರಾಬ್ಲಮ್. ನಾನು ಈ ಒಂದು ಪ್ರಾಬ್ಲಮ್ ನೋಡಿಬಿಟ್ಟು ಟಿ ವಿನಲ್ಲಿ ನನಗೆ ಕಾಲು ಕೆಳಗಿಂದ ಭೂಮಿನೇ ಜಾರ್ಬಿಡ್ತು. I felt so bad, and I just want him to come out of this as soon as possible. ತುಂಬ ಅವ್ರ ಪರಿವಾರದವರು ಬೇಸರದಲ್ಲಿದ್ದಾರೆ, ಅಭಿಮಾನಿಗಳು ಬೇಸರದಲ್ಲಿದ್ದಾರೆ, ವೆಲ್ವಿಷರ್ಸ್ ನಾವು ಬೇಸರದಲ್ಲಿದ್ದೀವಿ. ಆ್ಯಂಡ್ ದರ್ಶನ್ ಅವರು ಪರವಾಗಿ ನಾನು ಯಾವತ್ತಿಗೂ ನಿಂತ್ಕೊಂಡಿರ್ತೀನಿ. ಸೊ ಇದಾಗಿದ್ದ ಕೂಡಲೇ ಆ್ಯಕ್ಚುಲಿ ನಾನು ಇದು ಒಂದು ವೈರಲ್ ಆಗುತ್ತೆ ಅಂತ ಒಂದು ಮೆಸೇಜ್ ಹಾಕಿಲ್ಲ. ನಾನು ಬರೀ ಇಷ್ಟು ಬೇಜಾರಲ್ಲಿದ್ದೆ, ಇಮಿಡಿಯೇಟ್ಲಿ ಫೋನ್ ತೆಗೆದ್ಬಿಟ್ಟು ಯಾಕಾಯಿತು ಈ ಥರ, ನನಗೆ ತುಂಬ ಶಾಕ್ ಆಗ್ತಾ ಇದೆ, ದರ್ಶನ್ ಅವ್ರು ಬೇಗ ಮನೆಗೆ ಬರಬೇಕು, ಇದರಿಂದ ಆಚೆ ಬರಬೇಕು, ಇದು ಸುಳ್ಳು ಪ್ರಕರಣ ಆಗಿರಬೇಕು, ಇದು ಬರೀ ವಿಚಾರಣೆಗೆ ಹೋಗಿರಬೇಕು, ಅವ್ರ ಅರೆಸ್ಟ್ ಆಗಿರಬಾರ್ದು ದೇವ್ರೆ ಅಂತ ನಾನು ಕೇಳ್ಕೊಳ್ತಾ ಸುಮ್ಮನೆ ಒಂದು ವಿಡಿಯೋ ಮಾಡಿದೆ. ಆ್ಯಂಡ್ ಅದು ನೋಡಿದ್ರೆ ಎಲ್ಲಿಗೋ ಹೊರಟೋಯ್ತು. ಆ್ಯಕ್ಚುಲಿ ನಾನು ವೈರಲ್ ಆಗಲಿಕ್ಕೆ ಅಂತ ವಿಡಿಯೋ ಮಾಡಿಲ್ಲ, ನಾನು ನನ್ನ ಒಂದು ಪರಿಸ್ಥಿತಿ ಹಂಚ್ಕೊಳ್ಳೋದಿಕ್ಕೆ ನಾನು ವಿಡಿಯೋ ಮಾಡಿದೆ. ಆ್ಯಂಡ್ ಈವನ್ ನಾವು ಐ ಆಮ್ ಟೆಲಿಂಗ್ ಯು ದ ಸೇಮ್ ಥಿಂಗ್. ದರ್ಶನ್ ಅವ್ರ ಕೈಯಿಂದಾನೇ ಒಂದು ಚಿಕ್ಕ ಪರಿವಾರದ ಹುಡುಗನ ಮೇಲೆ ಕೈ ಮಾಡೋದು ಅಸಾಧ್ಯ. ತುಂಬ ಮಾನವೀಯತೆ ಇದೆ ಅವರಲ್ಲಿ, ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾರೆ,
ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಎಷ್ಟೋ ಜನರು ಫೀಸ್ ಕಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಹೆಲ್ತಿಗೆ ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಇದೊಂದು ರಾಂಗ್ ಪ್ರೊಜೆಕ್ಷನ್ ಏನಾಗ್ತಾ ಇದೆಯೋ ಅವರ ಒಂದು ಕ್ಯಾರೆಕ್ಟರ್ ಮೇಲೆ, ಇದು ಕಂಪ್ಲೀಟ್ಲಿ ರಾಂಗ್. ಇವರೆಲ್ಲ ರಾಂಗ್ ಪ್ರೊಜೆಕ್ಷನ್ ಯಾರು ಮಾಡ್ತಿದಾರೋ ಅವ್ರು ಫ್ರೀ ಆಗಿ ಆಚೆ ಬರ್ತಾರಲ್ವ ಈಗ ಬೇಲಲ್ಲಿ, ಅವಾಗ ತೂತಲ್ಲಿ ಇಳಿ ಒಡೋಗತ್ತಲ್ಲ, ಜುಮ್ 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 ಅಂತ ಎಲ್ಲರೂ ಹೊಳಗ್ತಾರೆ, ಯಾರು ಕಾಣಿಸ್ಕೊಳ್ಳಲ್ಲ. ಅವಾಗ ಅದಾದ್ಮೇಲೆ ನೆಕ್ಸ್ಟ್ ಎಪಿಸೋಡ್ ಇವರೇ ಇಳಿಯಿಂದ ಆಚೆ ಹುಲಿಯಾಗಿ ಬಂದು ಹೂ ತಗೊಂಡ್ಬಿಟ್ಟು ದರ್ಶನ್ ಸರ್ ರಿಟರ್ನ್ ಬಂದ್ರ ಅಂತ ಅವ್ರಿಗೆ ಹೋಗ್ಬಿಟ್ಟು ಹೂ ಕೊಟ್ಬಿಟ್ಟು ಸೆಲ್ಫಿ ತೆಗೆದು ಬರ್ತಾರೆ. ಜನ ಅಂದ್ರೆ ಹಿಂಗೆ. ಸೊ ಈಗಾದ್ರೂ ನಮಗ್ ಗೊತ್ತಾಗ್ಬೇಕು ನಾವು ಯಾರಿಗೆ ನಾವು ಸೇರಿಸ್ಬೇಕು ಕೂಡ ಮನೆಯೊಳಗೆ, ಯಾರಿಗೆ ಸೇರಿಸಬಾರ್ದು ಅಂತ. ಸೆಲೆಬ್ರಿಟಿ ಅಂದಮೇಲೆ ಒಂದಷ್ಟು ಬೌಂಡ್ರಿಗಳನ್ನ ಅವ್ರಿಗೆ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಎಲ್ಲೋ ಒಂದ್ ಕಡೆ ಅವ್ರು ಮಿಸ್ ಮಾಡಿದ್ರು. ಹೌದು, ಏನಾಗತ್ತೆ, ನಾನು ಅದೇ ಮಿಸ್ಟೇಕ್ ಮಾಡಿದೆ. ನನಗೆ ಸಿಕ್ದವನಿಲ್ಲ, ನಾನು ಒಳ್ಳೆಯವಳಾಗಿದ್ರೆ ಇವನು ತುಂಬಾ ಒಳ್ಳೆಯವನು, ನಾನು ಬ್ರದರ್ ತರ ಪ್ರೀತಿ ಮಾಡಿದ್ರೆ ಇವನು ನನಗೆ ಸಿಸ್ಟರ್ ತರ ನ್ಯಾಯ ಮಾಡ್ತಾನೆ, ಸಿಸ್ಟರ್ ತರ ಪ್ರೀತಿ ಮಾಡ್ತಾನೆ ಅಂತ ನಂಬೋಳು. ನಾನು ಅದಕ್ಕೆ ಕಚ್ಕೊಂಡೆ. ಇವ್ರದ್ದು ಹಂಗೆ ಆಗಿರೋದು. ಅವರು ನೋಡಿ, ನಿಜಕ್ಕೂ ಹಿ ರಿಯಲಿ ಲವ್ಸ್ ಹಿಸ್ ಫ್ಯಾನ್ಸ್, ಹಿ ಲವ್ಸ್ ಸೋ ಮಚ್. ಅಂದರೆ ಅವ್ರ ಸೆಲೆಬ್ರಿಟಿ ಅಂತ ಅವ್ರ ದೇಹದ ಮೇಲೆ ಟ್ಯಾಟೂನು ಮಾಡ್ಕೊಂಡಿದ್ದಾರೆ. ಸೊ ಅದೇ ರೀತಿ ಅವ್ರ ಅಕ್ಕಪಕ್ಕ ಇರೋರ್ನ ಪ್ರತಿಯೊಬ್ರು ತುಂಬಾ ಒಳ್ಳೆಯವರು, ಬರೀ ಒಳ್ಳೇದೇ ಮಾಡ್ತಾರೆ ಅಂತ ಒಂದು ಭಾವನೆಯಲ್ಲಿ ಬದುಕೋ ಮನುಷ್ಯ ದರ್ಶನ್ ಸರ್ ಅಂತ ನನಗೆ ಅನ್ಸುತ್ತೆ. ಬಟ್ ಕೆಲವೊಬ್ಬರ ಜೊತೆ ಇರಬಾರ್ದಲ್ವಾ, ಬ್ಯಾಕ್ ಫೈರ್ ಆಗಿದೆ. ಏನಾಗತ್ತೆ, ಈ ಥರ ಸಿಚುವೇಶನ್ಸಲ್ಲಿ ಕೆಲವೊಬ್ರು ಈಗೋ ಬೆಳೆಸ್ತಾರೆ, ನಮ್ಮ ಜೊತೆನೇ ಇದ್ದು ನಮ್ಮ ಜೈಕಾರ ಮಾಡ್ತಾ ಇರ್ತಾರೆ. ಸೊ ವಿ ವಿಲ್ ಸ್ಟಾರ್ಟ್ ಫೀಲಿಂಗ್ ಗ್ರೇಟ್ ಅಬೌಟ್ ಅವರ್ ಸೆಲ್ಫ್ ಬೀಯಿಂಗ್ ಸೆಲೆಬ್ರಿಟೀಸ್. ನನ್ನ ಬಗ್ಗೆ ಇಡೀ ದಿನ ಇವನು ಜೈಕಾರ ಮಾಡ್ತಾನೆ, ನಾನು ತುಂಬ ಒಳ್ಳೆ ಮೂಡಲ್ಲಿ ಇರ್ತೀನಿ, ನಾನು ಇವನನ್ನ ಯಾವಾಗಲೂ ನನ್ನ ಜೊತೆನೇ ಇಟ್ಕೊಳ್ತೀನಿ, ಅಥವಾ ಇವಳನ್ನ ಯಾವಾಗಲೂ ನನ್ನ ಜೊತೆಗೆ ಇಟ್ಕೊಳ್ತೀನಿ. ಅಂದರೆ ಸಂಜನಾ ನೋಡು, ಅವಳ ಸಿನಿಮಾ ರಿಲೀಸ್ ಆಯಿತು, ಬಟ್ ಅವಳ ಫಿಸಿಕ್ ನೋಡು, ನಿನ್ನ ಥರ ಮಾತೇ ಬರಲ್ಲ ಅವರಲ್ಲೆಲ್ಲ. ನೀನಂತೂ ಮಮ್ಮಿ ಆಗಿದೆಯಾ, ಮಮ್ಮಿ ಆಗು ನೀನು ಮ್ಯಾನೇಜ್ ಮಾಡ್ತಾ ಇದೀಯಾ, ಅದಾಗೂ ನೀನು ಮ್ಯಾನೇಜ್ ಮಾಡ್ತಾ ಇದೀಯಾ, ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್, ಆಲ್ರೌಂಡರ್ ನೀನು ಅಂತ ನನಗೆ ಹೊಗಳ್ತಾ ಇರ್ತಾರೆ. ಸೊ ಅವರ ಹೊಗಳಿಕೆಯಿಂದ ಇವ್ರು ನನಗೆ ತುಂಬ ಪ್ರೋತ್ಸಾಹ ನೀಡೋರು, ಇವ್ರು ನನ್ನ ಜೊತೆನೇ ಇರಬೇಕು ಅಂತ ನಾವು ನಮ್ಮ ಜೊತೆನೇ ಸಾಕಿರ್ತೀವಿ. ನಾವು ಹೋಗಿದ್ದು 5 ಸ್ಟಾರ್ ಹೋಟೆಲ್ಗೆ ಅವ್ರಿಗೂ ತಿನ್ನಿಸ್ತೀವಿ, ನಾವು ತಿರುಗಿದ್ದು BMW ನಮ್ಮ ಕಾರಲ್ಲೇ ನಮ್ಮ ಪಕ್ಕದಲ್ಲೇ ಇರ್ತೀವಿ. ದೇ ವಿಲ್ ಆಲ್ವೇಸ್ ಬಿ ಪ್ರೈಸಿಂಗ್ ಅಸ್ ಆ್ಯಂಡ್ ದೇ ವಿಲ್ ಬಿ ಯೂಸಿಂಗ್ ಅವರ್ ಲಕ್ಸುರಿ ಆಲ್ಸೋ. ನಮ್ಮ ಜೊತೆನೂ ಫೋಟೋಸಲ್ಲಿ ಕಾಣಿಸ್ಕೊಂಡ್ಬಿಟ್ಟು ಅವರು ಸೆಲೆಬ್ರಿಟಿ ಬೆಸ್ಟ್ ಫ್ರೆಂಡ್ ಅಂತ ಅನ್ನಿಸ್ಕೊಂಡ್ಬಿಟ್ಟು ಅವರು ಸೂಪರ್ ಸ್ಟಾರ್ಸ್ ಆಗೋಗಿರ್ತಾರೆ ಅವ್ರ ಸೋಷಿಯಲ್ ಮೀಡಿಯಾನಲ್ಲೆಲ್ಲ. ಸೊ ಇದೇ ಹೊತ್ತಲ್ಲಿರೋ ಹಾವು ಟೈಮ್ ಬಂದಾಗ ಇಲ್ಲಿ ಸುತ್ಕೊಂಡು ನಮಗೆ ಫ್ಯಾನ್ ಮೇಲೆ ಆ ಹಾವೇ ನೇಣಾಗಿ ಸಿಗ್ಗಿಸ್ಬಿಟ್ಟು ಸಾಯಿಸ್ಬಿಡುತ್ತೆ. ನನ್ನ ಜೊತೆ ಇದಾಗಿದೆ, ದರ್ಶನ್ ಸರ್ ಜೊತೆನೂ ಇದೇ ರೀತಿ ಆಗಿದೆ. ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಡೋಂಟ್ ಎಂಟರ್ಟೈನ್ ಔಟ್ಸೈಡರ್ಸ್. ಸ್ವಲ್ಪ ವ್ಯಾಪಾರ ಆಯ್ತಾ, ಓಕೆ ಫೈನ್, ಮೂವಿ ಸೈನ್ ಮಾಡಿದ್ರಿ, ಅಡ್ವಾನ್ಸ್ ತಗೊಂಡ್ರಿ, ಪ್ರೊಡ್ಯೂಸರ್ಸ್ಗೆ ಅತ್ಯುತ್ತಮ ಗೌರವ ಕೊಡಿ, ಡೈರೆಕ್ಟರ್ಸ್ಗೆ ಅತ್ಯುತ್ತಮ ಗೌರವ ಕೊಡಿ. ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ನೇ ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳಿ, ಬಿಕಾಸ್ ಅವ್ರಿಗೆ ಗುರಿಯೋ ಉದ್ದೇಶ ಇರುತ್ತೆ. ಸುಮ್ಮನೆ ಓತ್ಲಾ ಹೊಡ್ಕೊಂಡು ಓಡಾಡೋದಕ್ಕೆ ಯಾರೂ ಬೇಡ. ಆ್ಯಂಡ್ ನಾವು ನಿಜಕ್ಕೂ ಒಬ್ಬರೇ ಇದ್ದು ಪ್ರೇಯರಲ್ಲಿದ್ದರೆ ಆ ದೇವ್ರನ್ನ ನೆನೆಸ್ಕೊಂಡ್ಬಿಟ್ಟು ನಾವು ಎಷ್ಟೋ ಸಕ್ಸಸ್ ಆಗ್ತೀವಿ. ಆ ಒಂದು ರಾಂಗ್ ಪೀಪಲ್ ಜೊತೆ ಕಳೆಯೋ ಟೈಮಿಂದ ಹೆಚ್ಚಾಗಿ ನಾವು ಅದೇ ಟೈಮ್ ಪ್ರಾರ್ಥನಾ ಮತ್ತು ಸ್ಪಿರಿಚುವಾಲಿಟಿನಲ್ಲಿ ಕಳ್ಕೊಂಡ್ರು ನಮಗೆ ತುಂಬ ನಾಲೆಜ್ ಬರುತ್ತೆ. ಕರೆಕ್ಟ್. ಈಗ ಅವ್ರ ಫ್ಯಾನ್ಸಲ್ಲೇ ಕೆಲವರೆಲ್ಲ ಫ್ಯಾನ್ ಅಸೋಸಿಯೇಷನ್ ಅಥವಾ ಅವ್ರ ಫ್ಯಾನ್ಸ್ ಏನಿದ್ದಾರೆ ಅವರೆಲ್ಲ ಕೆಲವರು ಹೇಳ್ತಾ ಇರೋದೇನೆಂದರೆ, ಪವಿತ್ರ ಗೌಡ ಫ್ರೆಂಡ್ಶಿಪ್ ಅಂತ ಏನು ಶುರುವಾಯಿತು, ಅದಾದಮೇಲೆ ಈ ಥರದ್ದು ಕೆಲವೆಲ್ಲ ಶುರುವಾಗ್ತಾ ಇದೆ, ಇದು ಬೇಡವಾಗಿತ್ತು ದರ್ಶನ್ ಅವ್ರಿಗೆ ಅನ್ನುವಂಥ ಒಂದಷ್ಟು ವಿಚಾರಗಳು. ಸೊ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಹಂಗೆ ಅನ್ನಿಸ್ತಾ ಇದೆಯಲ್ವಾ, ಪ್ರತಿಯೊಬ್ಬರು ಅದೇ ಹೇಳ್ತಾ ಇದ್ದಾರೆ. ಅವರಾಯಿತು, ವಿಜಯಲಕ್ಷ್ಮಿ ಅವರಾಯಿತು, ಅವ್ರ ಮುದ್ದಾದ ಮಗ ಆಯಿತು, ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಬಹುಶಃ. ಬಟ್ ಇನ್ನ ರಿಯಲ್ ಫ್ಯಾಕ್ಟ್ಸ್ ಏನಿದೆಯೋ ಸ್ವಲ್ಪ ಚಾರ್ಜ್ ಶೀಟ್ ಜೊತೆ ಮುಂದೆ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಡೆದಿರೋ ಸಿಚುವೇಶನ್ ಮೇಲಿಂದ ಏನು ಕಾಣಿಸ್ತಾ ಇದೆ ಅದರಿಂದ ಈ ಥರ ಕಾಣಿಸ್ತಾ ಇದೆ. ಬಟ್ ನಿಜಕ್ಕೂ ಅಷ್ಟು ಬ್ಯೂಟಿಫುಲ್ ಆದ ಹೆಂಡತಿ ಇದ್ದಾರೆ ಅವ್ರಿಗೆ. ಇಷ್ಟು ಕಷ್ಟ ಆದ್ರೂ ನನ್ನ ಗಂಡನ್ನ ಪರವಾಗಿ ನಾನು ನಿಂತ್ಕೊಂಡಿರ್ತೀನಿ ಅಂತ ದೇವಸ್ಥಾನಗಳಿಗೆ ಓಡಾಡ್ತಾ ಇದ್ದಾರೆ. ಮತ್ತು ಒಂದು ಪರಿವಾರದಲ್ಲಿ ಒಬ್ರು ಜೈಲಿಗೆ ಹೋದ್ರೆ ಅವ್ರು ಒಬ್ಬರೇ ಜೈಲಿಗೆ ಹೋಗ್ತಾ ಇಲ್ಲ, ಅವ್ರ ಜೊತೆಗೆ
ಮಾನಸಿಕವಾಗಿ ಇಡೀ ಪರಿವಾರ ಅವ್ರಿಗೆ ಹಚ್ಕೊಂಡಿರೋರು ಎಲ್ಲರೂ ಜೈಲಿಗೆ ಹೋಗ್ತಾರಮ್ಮ. ಮನೆಯಲ್ಲಿ ಇದ್ದಿದ್ದು ಎಲ್ಲ ಮನುಷ್ಯರಿಗೂ ಒಂದು ಸ್ವೀಟ್ ಇಷ್ಟು ತಿನ್ನಕ್ಕಾಗಲ್ಲ. ನಾವು ತಿಂದರೆ ಅವ್ರೇನು ತಿಂತಾ ಇರ್ತಾರೋ, ನೆಲದ ಮೇಲೆ ಮಲಗಿದಾರ, ಒಂದು ಬ್ಲ್ಯಾಂಕೆಟ್ ಆದರೂ ಇದೆಯಾ, ಸೊಳ್ಳೆಗಳಿದೆಯಾ ಅವ್ರಿಗೆ. ನನಗಂತೂ ವೀಸಿಂಗ್ ಇತ್ತು, ವೀಸಿಂಗ್ ಮಾಡ್ತಾ ಇರ್ತಾಳ. ನನ್ನ ಗಂಡ 30 ಕಿಲೋ ಕಮ್ಮಿ ಆಗೋದ್ರು. ನನ್ನ ಅತ್ತೆಗೆ ಸ್ಟ್ರೋಕೇ ಆಗೋಯ್ತು, 82 ಇಯರ್ಸ್ ನನ್ನ ಅತ್ತೆಗೆ. ನನ್ನ ಗಂಡ ಹಂಗಂಗೆ ಕರಗ್ತಾ ಇದ್ದಾರೆ, ಏನೂ ತಿಂತಾ ಇಲ್ಲ. ತಿನ್ನೋ ಟೈಮಲ್ಲಿ ಬಲವಂತ ಮಾಡಿ ತಿನ್ಸಕ್ಕೆ ಹೋಗ್ತಾ ಇದ್ರೆ ಹಠ ಮಾಡಿ ಮಕ್ಕಳ ಥರ ಅಳ್ತಾ ಇದ್ದಾರೆ ನನ್ನ ಗಂಡ. ಅದನ್ನೆಲ್ಲ ನೋಡಿಬಿಟ್ಟು ನನ್ನ ಅತ್ತೆ ನನ್ನ ಗಂಡನ ಅಷ್ಟು ಅಸಹಾಯಕವಾಗಿ ಯಾವತ್ತೂ ನೋಡಿಲ್ಲ. ಅವ್ರು ನೋಡಿ ಸ್ಟ್ರೆಸ್ಸಲ್ಲಿ ಸ್ಟ್ರೋಕೇ ಆಗಿಬಿಟ್ರು ನನ್ನ ಅತ್ತೆಯವರು. ಶಿ ಇಸ್ 82. ದಟ್ ಏಜ್ ಇಸ್ ಸೋ ಫ್ರೆಜೈಲ್. ಇಡೀ ಪರಿವಾರನೇ ಜೈಲಿಗೆ ಹೋಗುತ್ತೆ. ಇಟ್ಸ್ ನಾಟ್ ಈಸಿ. ನರಕಯಾತನೆ ಅದು. ಜೈಲಿಂದ ಸಾವೇ ಬರೋದು ಒಳ್ಳೇದು. ಪ್ಲಸ್ ಆಚೆ ಆಗ್ತಾ ಇರೋ ಅವಮಾನ, ಆಚೆ ನಮ್ಮ ಹೆಸರು ಹರಾಜಾಗ್ತಾ ಇರೋದು. ಅದಕ್ಕೆ ತಡೆ ಮಾಡಲಿಕ್ಕೆ ಯಾರೂ ಇಲ್ಲ. ಲಾಯರ್ ಹೇಳ್ತಾನೆ ಇದ್ದಾರೆ, ಮೈ ಕ್ಲೈಂಟ್ ಇಸ್ ಇನ್ನೋಸೆಂಟ್. ಪಾಸಿಟಿವ್ ನ್ಯೂಸ್ ಪಬ್ಲಿಷ್ ಮಾಡೋರಿಗೆ ಯಾರೂ ಇಲ್ಲ. ಬರೀ ನೆಗೆಟಿವ್ ನ್ಯೂಸೇ ಹಾಕ್ಬಿಟ್ಟು ಉಚ್ತಾ ಇರೋದು. ಸಾಬೀತಾಗದೇ ಇರೋದನ್ನು ಕತೆ ಕಟ್ಟಿ ಇದು ಹಾಕಿದ್ರೆ ಇನ್ನ TRP ಬರುತ್ತಂತ ಅದು TRP ಕತೆಗಳು ಸುತ್ತಿ ಹಾಕ್ತಾ ಇರೋದು. ಕೆಲವೊಬ್ರು ಮೀಡಿಯಾ ಚಾನೆಲ್ ಅವ್ರ ಕತೆನೇ ಮಾಡ್ತಾರೋರು. ಇದು ಪೊಲೀಸಲ್ಲಿ ಎಲ್ಲೂ ಒಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅಂತೂ ಕೊಟ್ಟಿಲ್ಲ. ದರ್ಶನ್ ಅವರೇ ಕೈಯಿಂದ ಹೊಡೆದ್ರು, ರೇಣುಕಾ ಸ್ವಾಮಿ ಬಾಡಿ ಬಸ್ಸಿಗೆ ಹಾರ್ಬಿಟ್ಟು ತಲೆ ಒಡೆದು ಕೆಳಗೆ ಬಿದ್ದು ಸಾವಾಯ್ತು ಅಂತ. ಆ ವರ್ಷನೂ ಕೇಳ್ಪಟ್ಟೆ. ಸಿನಿಮಾನೇ ಬರ್ದ್ಬಿಡಿ, ಇಷ್ಟೆಲ್ಲ TRPಗೆ ಹಸುವಿದ್ರೆ ಸಿನಿಮಾಮೇ ಬರೆದು ಸಿನಿಮಾಗೆ ಶಿಫ್ಟ್ ಆಗೋಗಿ ಸಿನಿಮಾ ಟೆಲಿಕಾಸ್ಟ್ ಮಾಡಿ, ನಿಮ್ಮದೇ ಒಂದು ಸಿನಿಮಾ ಮಾಡಿಬಿಡಿ, ಏನಾಗಿದೆ ಏನಾಗಿಲ್ಲ ಅಂತ. ಇನ್ನು ಚಾರ್ಜ್ ಶೀಟ್ ಏನು ಅವಶ್ಯಕತೆ ಇದೆ ಈ ಫೇಕ್ ನ್ಯೂಸ್ ಚಾನೆಲ್ಗಳಿಗೆ? ನಾನು ಎಲ್ಲ ನ್ಯೂಸ್ ಚಾನೆಲ್ ಹೇಳ್ತಾ ಇಲ್ಲ, ನಾನು ಆ ಫೇಕ್ ಚಾನೆಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರ್ಯಾರು ಇದು ಕುತ್ಕೊಂಡು ಕತೆಗಳು ಮಾಡ್ತೀರಾ? ನಿಮ್ಮ ಮನೆಯಿಂದಾನು ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಆದರೆ ಆಗಬಾರ್ದು. ಹಿಂಗೆ ಮಾಡ್ತೀರಾ ರೀ? ಸ್ವಲ್ಪ ಮಾನವೀಯತೆ ಅನ್ನೋದು ಸ್ವಲ್ಪ ಉಳಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನೀವು ಹೇಳಿದ್ರಿ ಏನೋ ಒಂದು ಆಗ್ತಾ ಇದೆ ಅಂತಂದರೆ ಮುಂದೆ ಒಳ್ಳೇದಾಗಬಹುದು, ಅದರ ಸೂಚನೆ ಕೂಡ ಇರುತ್ತೆ ಅಂತ ಹೇಳಿ. ಸೊ ಹಾಗೆ ನೀವು ಕೂಡ ಹೇಳಿದ್ರಿ, ನಾವು ನೋಡ್ತಾ ಇದ್ದೀವಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ, ಮಗನ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಸೊ ಈಗ ನಿಮ್ಮ ವಿಷಯಕ್ಕೆ ಬರೋದಾದರೆ, ನೀವು ಹೇಳಿದ್ರಿ ಲೈಫ್ ಈಗಂತೂ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳಿ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನೇನಿದೆ, ಏನೆಲ್ಲ ಯೋಚನೆ ಮಾಡಿದ್ದೀರಾ? ಗೋ ವಿತ್ ದ ಫ್ಲೋ ಇಸ್ ಮೈ ಫ್ಯೂಚರ್ ಪ್ಲಾನ್. ನನಗೆ ಅದು ಬೇಕು, ಇದು ಬೇಕು, ಹಿಂಗೆ ಬೇಕು, ಹಂಗೆ ಬೇಕು ಅಂತ ನಾನು ಯೋಚನೆ ಮಾಡಲ್ಲ. ನನಗೆ ತುಂಬ ಲಕ್ಸುರಿನೂ ನೋಡಿದ್ದೀನಿ. ನಾನು ಒಂದೊಂದು ಬ್ಯಾಗು 2-3 ಲಕ್ಷದ್ದು ಎತ್ಕೊಂಡು ಓಡಾಡ್ತೀನಿ. ತುಂಬ ಕಷ್ಟ ಅಸಹಾಯಕತೆನೂ ನೋಡಿದ್ದೀನಿ. ಬಟ್ ಈಗ ನನಗೆ ಆ ಲಕ್ಸುರಿ ಬ್ಯಾಗ್ಸು ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅಸಹಾಯಕತೆಯಲ್ಲಿ ಏನೂ ಯೂಸ್ ಆಗಲ್ಲ ನಮಗೆ. ನಮ್ಗೆ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ, ವೇಸ್ಟ್ ಆಫ್ ಮನಿ ಅಂತ, ಅದು ಆರ್ಟಿಫಿಷಿಯಲ್ ಶೋ ಆಫ್ ಅಂತ. ಬಟ್ ನನಗೆ ನನ್ನ ಪ್ಲಾನ್ ಏನಂದರೆ, ನನ್ನಿಂದ ಅಸಹಾಯಕರಿಗೆ ಎಷ್ಟು ನಾನು ಹೆಲ್ಪ್ ಮಾಡ್ಬೋದು. ಬಿಕಾಸ್ ಐ ನೋ ದ ಪೇನ್ ಆಫ್ ಹೆಲ್ಪ್ಲೆಸ್ ಪೀಪಲ್. ಅಸಹಾಯಕತೆಯಲ್ಲಿ ಬದುಕೋರು ನೋವು ಏನು ಅಂತ ನಾನು ಅದನ್ನು ಅನುಭವಿಸಿದ್ದೀನಿ. ಸೊ ನಾನು ಎಷ್ಟು ಶಕ್ತಿಶಾಲಿ ಆಗಿದ್ದೀನಿ ಅದು ನಾನು ಬೇರೆಯವ್ರಿಗೆ ಶೋಕಿನಲ್ಲಿ ಬದುಕ್ತಾ ಇದ್ದಾರಲ್ಲ ಅವ್ರಿಗೆ ಊಟ ತಿನ್ನಿಸಿ ನಾನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಸಹಾಯಕರ ಸಹಾಯ ಮಾಡಿಬಿಟ್ಟು ನಾನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತಲ್ಲ, ನನಗೊಂದು ಮನಸ್ಸಲ್ಲಿ ತಾಳ್ಮೆ ಸಿಗುತ್ತಲ್ಲ, ದಟ್ ಈಸ್ ದ ರಿಚೆಸ್ಟ್ ಫೀಲಿಂಗ್. ಅಸಹಾಯಕರ ಕಣ್ಣಲ್ಲಿ ಖುಷಿ ನೋಡಿದ್ರೆ ಅದರಿಂದ ದೊಡ್ಡ ಖುಷಿ ನನಗೇನು ಇಲ್ಲ. ಸೊ ಕೆಲವೊಂದು ಬಡವರಾಗಿರ್ಬೋದು, ಅನಾಥಾಶ್ರಮಗಳಾಗಿರ್ಬೋದು, ಅವ್ರ ಜೊತೆ ಸಂಜನಾ ಗಲ್ರಾಣಿ ಫೌಂಡೇಶನ್ ತುಂಬ ಸ್ಟ್ರಾಂಗ್ ಆಗಿ ಕೈ ಹಿಡ್ದಿದೆ. ನಾನು ನನ್ನ ಗಂಡ ಮೂಲಕನೇ ನಾವಿಬ್ಬರು ಏನೇ ಮಾಡಿದ್ರು ನಾನು ಆಚೆಯವರಿಂದ ದುಡ್ಡು ತೊಗೊಂಡ್ಬಿಟ್ಟು ನೀ ಮಾಡಿ ಅಂತಾನು ಹೇಳಲ್ಲ. ಬಿಕಾಸ್ ಆಚೆಯಿಂದ ₹1 ಆದರೂ ಕೇಳಿದ್ರೆ ಸಂಜನಾರವ್ರು ಅವ್ರ ಲಿಪ್ಸ್ಟಿಕ್ಗೋಸ್ಕರ ದುಡ್ಡು ಕೇಳ್ತಾ ಇದ್ದಾರಪ್ಪ ಸಂಜನಾ ಗಲ್ರಾಣಿ ಫೌಂಡೇಶನ್ ಹೆಸರಲ್ಲಿ ಅಂತ, ಅದಕ್ಕೂ ಬೆನ್ನಿಂದೆ ಮಾತಾಡ್ತಾರೆ. You know how people are, right? So I don't take any financial favors from anyone, and but I love helping helpless people. I will continue to do that. ಓಕೆ, ಥ್ಯಾಂಕ್ ಯು ಸಂಜನಾ, ಈ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.